ಶ್ರೀರಾಮನಿಗೆ ಹುಟ್ಟಿನಿಂದಲೇ ರಾಮಚಂದ್ರ ಎನ್ನುವ ಹೆಸರು ಬಂದಿದೆಯಾ, ಅಥವಾ ರಾಮನ ಜೊತೆ ಚಂದ್ರ ಅಂತ ಸೇರಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ, ಶ್ರೀರಾಮ ಜನಿಸಿದಾಗ ದೇವತೆಗಳು ವೇಷ ಧರಿಸಿ ಬಂದು ಶ್ರೀರಾಮನ ದರ್ಶನವನ್ನ ಪಡಿತಾ ಇರ್ತಾರೆ. ಭಗವಾನ್ ಚಂದ್ರನ ಸರದಿ ಬಂದಾಗ ಆತ ಬೇಸರದಿಂದ ಇರ್ತಾನೆ. ಆಗ ಶ್ರೀರಾಮ ಅದಕ್ಕೆ ಕಾರಣ ಕೇಳಿದಾಗ ಚಂದ್ರ ಹೇಳ್ತಾನೆ, ನೀವು ಸೂರ್ಯವಂಶದಲ್ಲಿ ಜನಿಸಿದ್ದೀರಾ, ಸೂರ್ಯ ಭಗವಾನ್ಗೆ ಎಲ್ಲ ಪ್ರಾಮುಖ್ಯತೆ ನೀಡಲಾಗಿದೆ, ಇಂಥ ಪ್ರಾಮುಖ್ಯತೆ ನನಗೆ ಸಿಗಲಿಲ್ಲ ಅಂತ ಬೇಸರವಾಗಿದೆ ಅಂತ ಹೇಳ್ತಾನೆ. ಭಗವಾನ್ ಶ್ರೀರಾಮ ಸೂರ್ಯ ರಾಜವಂಶದಲ್ಲಿ ಉತ್ತರಾಯಣ ಪುಣ್ಯಕಾಲದ ಚೈತ್ರ ಮಾಸದ ಹಗಲಿನ ವೇಳೆ ಪುನರ್ವಸು ನಕ್ಷತ್ರದಲ್ಲಿ ಜನಿಸ್ತಾನೆ. ಇವೆಲ್ಲವೂ ಭಗವಾನ್ ಸೂರ್ಯನಿಗೆ ಪ್ರಮುಖವಾಗಿ ಸಂಬಂಧಪಟ್ಟಿವೆ. ಹಾಗಾಗಿ ಚಂದ್ರ ಬೇಸರ ಮಾಡಿಕೊಂಡಿರ್ತಾನೆ. ಚಂದ್ರದೇವನನ್ನು ಸಮಾಧಾನ ಪಡಿಸಿದ ಶ್ರೀರಾಮ ಮುಂದಿನ ಅವತಾರದಲ್ಲಿ ಎಲ್ಲ ಪ್ರಾಮುಖ್ಯತೆಯನ್ನು ನಿನಗೆ ಕೊಡಲಾಗುತ್ತೆ. ಶ್ರೀಕೃಷ್ಣ ಅವತಾರದಲ್ಲಿ ಚಂದ್ರವಂಶದ ದಕ್ಷಿಣಾಯನ ಪುಣ್ಯಕಾಲದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಮಧ್ಯರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಜನಿಸ್ತಾನೆ. ಇವೆಲ್ಲವೂ ಚಂದ್ರದೇವ ನಿನಗೆ ಪ್ರಮುಖವಾಗಿ ಸಂಬಂಧಿಸಿದ್ದು, ಹಾಗೂ ರೋಹಿಣಿ ನಕ್ಷತ್ರ ನಿನಗೆ ಪ್ರಿಯವಾದ ನಕ್ಷತ್ರ ಅಂತ ಹೇಳ್ತಾನೆ. ಆದರೂ ಈಗ ನಾನು ಸೂರ್ಯವಂಶದಲ್ಲಿ ಹುಟ್ಟಿದರೂ ನನ್ನ ಹೆಸರ ಮುಂದೆ ಸೂರ್ಯ ದೇವನ ಬದಲು ನಿನ್ನ ಹೆಸರನ್ನ ಇಟ್ಕೊಳ್ತೀನಿ, ಎಲ್ಲರೂ ನನ್ನನ್ನು ರಾಮಚಂದ್ರ ಎಂದೇ ಕರೆಯುತ್ತಾರೆ ಅಂತ ಹೇಳಿ ಸಮಾಧಾನ ಪಡಿಸ್ತಾನೆ. ಹೀಗೆ ಶ್ರೀರಾಮನ ಹೆಸರಿನ ಮುಂದೆ ಚಂದ್ರ ಬಂದದ್ದು. ಮತ್ತೊಂದು ಕಥೆ ಇದೆ. ಶ್ರೀರಾಮ ಚಿಕ್ಕವನಾಗಿದ್ದಾಗ ತಾಯಿ ಕೌಸಲ್ಯಾದೇವಿ ಹುಣ್ಣಿಮೆಯ ಆಕಾಶದಲ್ಲಿ ಚಂದ್ರ ಬೆಳಗ್ತಾ ಇದ್ದದನ್ನ ತೋರಿಸ್ತಾಳೆ. ಬಾಲಕ ಶ್ರೀರಾಮ ನನಗೆ ಚಂದ್ರ ಬೇಕು, ತಂದ್ಕೊಡು ಅಂತ ಕೇಳ್ತಾನೆ. ತಾಯಿ ಮಗನಿಗೆ ಏನೇನೆಲ್ಲ ಸಬೂಬು ಹೇಳಿದ್ರೂ ಮಗು ಬಿಡ್ಲಿಲ್ಲ. ರಚ್ಚೆ ಹಿಡಿದು ಎಲ್ಲರಿಗೂ ಕೇಳಿಸುವಂತೆ ಜೋರಾಗಿ ಅಳ್ತಾನೆ. ಎಲ್ಲರೂ ಏನೆಲ್ಲ ಪ್ರಯತ್ನ ಮಾಡಿದ್ರೂ ಮಗುವನ್ನ ರಮಿಸಿದರೂ ಅಳು ನಿಲ್ಲಿಸಲಾಗಲಿಲ್ಲ. ಮಗುವಿನ ಅಳು ಕೇಳಿ ಕಿರಿಯ ರಾಣಿ ಕೈಕೇಯಿ ಹಾಗೂ ಆಕೆಯ ದಾಸಿ ಮಂಥರೆ ಸಹ ಬರ್ತಾರೆ. ಆಗ ಮಂಥರೆ ಅಳುತ್ತಿದ್ದ ಶ್ರೀರಾಮನನ್ನು ಎತ್ತಿಕೊಂಡು ತನ್ನಲ್ಲಿದ್ದ ಕನ್ನಡಿಯನ್ನು ಮಗುವಿನ ಕೈಗಿತ್ತು ಅದರಲ್ಲಿ ಚಂದ್ರನ ಬಿಂಬವನ್ನ ತೋರಿಸಿ, ನೋಡು ಚಂದ್ರ ಅಂತ ಹೇಳ್ತಾಳೆ. ಚಂದ್ರನ ಪ್ರತಿಬಿಂಬವನ್ನ ನೋಡಿದ ಮಗು ಅಳುವುದನ್ನ ನಿಲ್ಲಿಸಿ ಸಂಭ್ರಮಿಸಿ ನಗುತ್ತೆ. ಆಗ ಎಲ್ಲರಿಗೂ ಸಮಾಧಾನ ಆಗತ್ತೆ. ರಾಮನ ಕೈಗೆ ಚಂದ್ರ ಸಿಕ್ಕ ಮೇಲೆ ಅದು ಶಾಶ್ವತವಾಗಿ ಅವನ ಹೆಸರಿನಲ್ಲೇ ಸೇರ್ಕೊಂತು. ಈ ಘಟನೆಯನ್ನ ಕುವೆಂಪು ಅವರ ರಾಮಾಯಣ ದರ್ಶನಂನಲ್ಲಿ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಬೇರೆ ಯಾವ ರಾಮಾಯಣದಲ್ಲೂ ಮಂಥರೆಯ ಬಗ್ಗೆ ಹೆಚ್ಚು ವಿವರ ಸಿಗೋದಿಲ್ಲ. ಆದರೆ ಎಲ್ಲ ಕವಿಗಳು ಮಂಥರೆಯನ್ನು ಖಳನಾಯಿಕೆ ಮಾಡಿದ್ದರೆ ಕುವೆಂಪುರವರು ಮಂಥರೆಯನ್ನು ಮಾನವ ಹೃದಯ ಇರುವ ನೊಂದ ಹೆಣ್ಣು ಮಗಳು ಎಂಬುದಾಗಿ ಚಿತ್ರಿಸಿದ್ದಾರೆ. ಹೀಗೆ ಶ್ರೀರಾಮನ ಹೆಸರಿನ ಜೊತೆ ಚಂದ್ರ ಸೇರಿಕೊಂಡು ರಾಮ ರಾಮಚಂದ್ರನಾದ.